ನಮಸ್ಕಾರ. ನನ್ನ ಹೆಸರು ಶಾಂತಮ್ಮ. ನಾನು ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ANM ಸಿಸ್ಟರ್. ಒಬ್ಬ ಗರ್ಭಿಣಿ ಮಹಿಳೆಗೆ ತನ್ನ ಹುಟ್ಟುವ ಮಗುವಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಬೇಕು ಎನ್ನುವ ಆಸೆ ಇರುತ್ತದೆ. ನಿಮ್ಮ ಮಗು ದೃಢಕಾಯವಾಗಿ ಹುಟ್ಟಬೇಕಾದರೆ ನಿಮ್ಮ ಶರೀರದಲ್ಲಿ ಸಾಕಷ್ಟು ರಕ್ತದ ಅಂಶ ಇರಬೇಕು. ರಕ್ತದ ಅಂಶ ಬೆಳೆಯಲು ಸಾಕಷ್ಟು ಕಬ್ಬಿಣದಂಶ ಇರುವ ಆಹಾರ ತಿನ್ನಬೇಕು. ನೀವು ಗರ್ಭವತಿ ಆದ ಸಮಯದಲ್ಲಿ ನಿಮಗೆ ಕಬ್ಬಿಣದಂಶ ಇರುವ 100 ಗುಳಿಗೆಗಳನ್ನು ಕೊಡುತ್ತಾರೆ. 4ನೆಯ ತಿಂಗಳಿನಿಂದ ದಿನಕ್ಕೆ 1 ಗುಳಿಗೆಯನ್ನು ತಿನ್ನಬೇಕು. ನಿಮಗೆ ರಕ್ತಹೀನತೆ ಇದ್ದಲ್ಲಿ ಬೆಳಿಗ್ಗೆ 1 ಮತ್ತು ರಾತ್ರಿ 1 ಕಬ್ಬಿಣದಂಶದ ಗುಳಿಗೆಯನ್ನು ನುಂಗಬೇಕು. ಈ ಗುಳಿಗೆಯನ್ನು ನುಂಗಿದರೆ ಹುಟ್ಟುವ ಮಗು ಕಪ್ಪಾಗಿ ಹುಟ್ಟುವುದು ಎನ್ನುವ ಭ್ರಮೆ ಕೆಲವರಿಗೆ ಇದೆ. ಇದು ನಿಜವಲ್ಲ. ನಿಮಗೆ ಹುಟ್ಟುವ ಮಗುವಿಗೆ ನಿಮ್ಮ ಅಥವಾ ನಿಮ್ಮ ಗಂಡನ ಹೋಲಿಕೆ ಇರುತ್ತದೆ. ಈ ಗುಳಿಗೆಯಿಂದ ಮಗುವಿನ ಬಣ್ಣಕ್ಕೆ ಯಾವ ರೀತಿಯ ಪರಿಣಾಮವೂ ಆಗುವುದಿಲ್ಲ. ಕೆಲವೊಮ್ಮೆ ಇದರಿಂದ ಮಲಬದ್ಧತೆ, ಎದೆ ಉರಿ ಮತ್ತು ವಾಂತಿ ಆಗಬಹುದು. ಮೊದಲನೆಯ 3 ತಿಂಗಳು ಕಳೆದಂತೆ ಇವೆಲ್ಲ ಕಡಿಮೆಯಾಗುತ್ತದೆ. ನೀವು ಸೊಪ್ಪು ಅಥವಾ ಬೀಟ್ರೂಟ್ ತಿಂದರೆ ನಿಮ್ಮ ಮಲದ ಬಣ್ಣ ಕೆಂಪು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಅದೇ ರೀತಿ ಈ ಗುಳಿಗೆಯನ್ನು ಸೇವಿಸಿದರೆ ನಿಮ್ಮ ಮಲದ ಬಣ್ಣ ಕಪ್ಪಾಗುತ್ತದೆ. ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ತಿನ್ನುವುದರಿಂದ ಆಹಾರದಲ್ಲಿ ನಾರಿನ ಅಂಶ ಹೆಚ್ಚಾಗಿ ಮಲಬದ್ಧತೆಯನ್ನು ತಡೆಯಬಹುದು. ಇದರ ಬಗ್ಗೆ ಯೋಚಿಸಬೇಡಿ. ಇದರಿಂದ ಯಾವುದೇ ತೊಂದರೆ ಇಲ್ಲ ಮತ್ತು ಇದು ಸ್ವಾಭಾವಿಕ. ನಿಮಗೆ ಹುಟ್ಟುವ ಮಗು ಆರೋಗ್ಯವಾಗಿ ಮತ್ತು ಶಕ್ತಿಶಾಲಿ ಆಗಬೇಕು ಅಂದರೆ ಈ ಗುಳಿಗೆಯಿಂದ ಆಗುವ ಚಿಕ್ಕ ಪುಟ್ಟ ತೊಂದರೆಯನ್ನು ಸಹಿಸಬೇಕು. ಪ್ರತಿನಿತ್ಯ ಕಬ್ಬಿಣದಂಶ ಇರುವ ಗುಳಿಗೆಯನ್ನು ತಿನ್ನಿರಿ.